ರಿಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸಮಯ, ಸಂದರ್ಭ, ಪರಿಸ್ಥಿತಿ ಎಲ್ಲವನ್ನೂ ನಿರ್ಮಾಣ ಮಾಡುತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗ. ಆ ಸಮಯ ಬರ್ತಾ ಇದೆ. ನೀವು ಒಂದು 5 ವರ್ಷ ಆಯ್ತು, ಹಂಗಾಯ್ತು ಹಿಂಗಾಯ್ತು, ನೀವು ಟೋಪಿ ಹಾಕೊಂಡು ಎಲ್ಲ ಹೋಗ್ಕೊಂಡಿದ್ದೇವಲ್ಲ, ಇಂಥ ಕಡೆ ನಾನು ಸೇರ್ಕೊಳ್ಳೋದಿದೆ ಎಲ್ಲೋ ವಾಕ್ಯ ಟೋಪಿ ಹಾಕಿದ್ದೆ ಫ್ರೀಡಮ್ ಪಾರ್ಕ್ ಹಿಂಗೆ ಹೋಗಿದ್ದು ನಾನು ಷಡಾಕ್ಷರಿ ಕಂಡ್ರೆ ಅವು ಏನು ಹೇಳಿದ್ದು ಜೇಬಲ್ 5,000 10,000 ಅಕೌಂಟ್ ಪೇಟಿಎಂ ಹಾಕಿದ್ದು ಮುಗಿತ ಮನೆ ಕಟ್ಕೊಂಡು ಆರಾಮಾಗ ನೀವು ಒಂದು ರಸ್ತೆ ಕೂತ್ಕೊಂಡ್ರೆ ಬರ್ರಿ. ನಾವಿಷ್ಟು ಕೆಲಸ ಮಾಡಿದೀವಲ್ಲ, ನೀವು ಯಾರಾದ್ರೂ 10 ರೂಪಾಯಿ ನಿಮ್ಮ ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷರ ಕೈ ಹೊಡಿದ್ದಾರೆ ಬಂದು ಯಾರು ಕೈ ಹೊಡಿದಾರ? ಇಷ್ಟು ಆದೇಶಗಳು 26 ಆದೇಶಗಳು ಮಾಡಿಸಿದ್ದೇವೆ, ಹೋರಾಟಗಳನ್ನು ಮಾಡಿದ್ದೇವೆ, ಸಮ್ಮೇಳನಗಳನ್ನು ಮಾಡಿದ್ದೇವೆ, ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿದ್ದೇವೆ. ಯಾರನ್ನು ಕೈ ಹಿಡಿದಿಲ್ಲ. ಇವತ್ತು ಸಂಘಟನೆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಒಂದು ಯೋಜನಾಬದ್ಧವಾಗಿ ಸಂಘಟನೆ ಕಟ್ಟಿದ್ದೇವೆ, ಬೆಳೆಸ್ತಾ ಇದ್ದೇವೆ. ಇಂತಹ ನಾಯಕತ್ವ ಇವತ್ತು ಅನಿವಾರ್ಯ ಅವಶ್ಯಕತೆ ಇದೆ. ಯಾರ ಡೋಂಗಿ ರಾಜಕಾರಣ ಮಾಡುವಂತ, ಡೋಂಗಿ ಸಂಘಟನೆ ಮಾಡುವಂತ, ನಿಮ್ಮನ್ನ ದಾರಿ ತಪ್ಪಿಸುವಂತ ವ್ಯವಸ್ಥೆಗಳಿಂದ ನಡೀತು. ಇವತ್ತು ಅವ್ರಿಗೂ ಕೂಡ ಅರ್ಥ ಆಗಿದೆ, ಅವ್ರಿಗಿಂತ ಮುಂಚೆ ನಿಮ್ಗೆ ಅರ್ಥ ಆಗಿದೆ, ನಿಮ್ಗೆ ಅರ್ಥ ಆಗಿದೆ, ಅವ್ರಿಗೆ ಅರ್ಥ ಆಗಿ ಸುಮ್ಮನಾಗ್ಬಿಟ್ಟಿದೆ. ಈಗ ಅರ್ಥ ಆಯ್ತಲ್ಲ? 105 ವರ್ಷಗಳ ಸಂಘಟನೆ. ನಾನಾಗ್ಲೇ ಷಡಾಕ್ಷರಿ ಕಟ್ಟಿರೋ ಸಂಘ ಅಲ್ಲ ಇದು. ಇದಕ್ಕೆ ಅನೇಕ ಹೋರಾಟಗಳು ನಡೆದಿದೆ, ಅನೇಕ ಜನ ತ್ಯಾಗ ಮಾಡಿದ್ದಾರೆ, ಬದುಕನ್ನು ಅರ್ಪಣೆ ಮಾಡಿದ್ದಾರೆ. ಈ ಸಂಘಟನೆಗೆ ಇತಿಹಾಸ ಇದೆ. ಯಾವ್ದೋ ರಸ್ತೆ ಕೂತ್ಕೊಳ್ಳೋರು ಯಾರು ಮಾತನ್ನು ಕೇಳುವಂತ ಅನಿವಾರ್ಯತೆ ಇಲ್ಲ. ವಿಶ್ವಾಸ ಇಡಿ. NPS OPS ಆಗಬೇಕು. ರಿಪೋರ್ಟ್ ರೆಡಿಯಾಗಿದೆ, ಚರ್ಚೆ ನಡೀತಾ ಇದೆ. ಆದಷ್ಟು ಬೇಗ ಕೊಡಿಸ್ತೇವೆ. ಸರ್ಕಾರ ತೀರ್ಮಾನ ಮಾಡುತ್ತೆ, ಕ್ಯಾಬಿನೆಟ್ ಇಡುತ್ತೆ. 100ಕ್ಕೆ 100 NPS ಅನ್ನು ಅಬಾಲಿಷ್ ಮಾಡಿ OPS ತರುವಂತ ಕೆಲಸವನ್ನು 100 ಮಾಡ್ತೇವೆ. ಪ್ರಶ್ನೆ ಇಲ್ಲ. ಹಾಗಾಗಿ ಯಾರು ಆತಂಕಗೊಳ್ಳಬೇಡಿ. ಹಾಗಾಗಿ ನೀವು ಹುಡುಗರಿಲ್ಲ, ಅರ್ಥ ಮಾಡ್ಕೊಳ್ಳಿ. ಪೇ ಕಮಿಷನ್ NPS ಸುಮ್ಮನೆ ಎಲ್ಲದೂ ಗೊತ್ತಿದೆ ನಮಗೆ. ಆಗ್ಲಿಲ್ಲ ಯಾವಾಗ ಏನ್ ಮಾಡ್ಬೇಕು ಮಾಡ್ತಾರೆ. ನಾಗರಾಜ್ ಅವರು ಖಂಡಿತ ವಿಶ್ವಾಸ ಇಡಿ. ರಿಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸಮಯ, ಸಂದರ್ಭ, ಪರಿಸ್ಥಿತಿ ಎಲ್ಲವನ್ನೂ ನಿರ್ಮಾಣ ಮಾಡುತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗ. ಆ ಸಮಯ ಬರ್ತಾ ಇದೆ. ನೀವು ಒಂದು 5 ವರ್ಷ ಆಯ್ತು, ಹಂಗಾಯ್ತು ಹಿಂಗಾಯ್ತು, ನೀವು ಟೋಪಿ ಹಾಕೊಂಡು ಎಲ್ಲ ಹೋಗ್ಕೊಂಡಿದ್ದೇವಲ್ಲ, ಇಂಥ ಕಡೆ ನಾನು ಸೇರ್ಕೊಳ್ಳೋದಿದೆ ಎಲ್ಲೋ ವಾಕ್ಯ ಟೋಪಿ ಹಾಕಿದ್ದೆ ಫ್ರೀಡಮ್ ಪಾರ್ಕ್ ಹಿಂಗೆ ಹೋಗಿದ್ದು ನಾನು ಷಡಾಕ್ಷರಿ ಕಂಡ್ರೆ ಅವು ಹೇಳಿದ್ದು ಜೇಬಲ್ 5,000 10,000 ಅಕೌಂಟ್ ಪೇಟಿಎಂ ಹಾಕಿದ್ದು ಮುಗಿತ ಮನೆ ಕಟ್ಕೊಂಡು ಆರಾಮಾಗ ನೀವು ಒಂದು ರಸ್ತೆ ಕೂತ್ಕೊಂಡ್ರೆ ಬರ್ರಿ. ನಾವಿಷ್ಟು ಕೆಲಸ ಮಾಡಿದೀವಲ್ಲ, ನೀವು ಯಾರಾದ್ರೂ 10 ರೂಪಾಯಿ ನಿಮ್ಮ ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷರ ಕೈ ಹೊಡಿದ್ದಾರೆ ಬಂದು ಯಾರು ಕೈ ಹೊಡಿದಾರ? ಇಷ್ಟು ಆದೇಶಗಳು 26 ಆದೇಶಗಳು ಮಾಡಿಸಿದ್ದೇವೆ, ಹೋರಾಟಗಳನ್ನು ಮಾಡಿದ್ದೇವೆ, ಸಮ್ಮೇಳನಗಳನ್ನು ಮಾಡಿದ್ದೇವೆ, ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿದ್ದೇವೆ. ಯಾರನ್ನು ಕೈ ಹಿಡಿದಿಲ್ಲ. ಇವತ್ತು ಸಂಘಟನೆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಒಂದು ಯೋಜನಾಬದ್ಧವಾಗಿ ಸಂಘಟನೆ ಕಟ್ಟಿದ್ದೇವೆ, ಬೆಳೆಸ್ತಾ ಇದ್ದೇವೆ. ಇಂತಹ ನಾಯಕತ್ವ ಇವತ್ತು ಅನಿವಾರ್ಯ ಅವಶ್ಯಕತೆ ಇದೆ. ಯಾರ ಡೋಂಗಿ ರಾಜಕಾರಣ ಮಾಡುವಂತ, ಡೋಂಗಿ ಸಂಘಟನೆ ಮಾಡುವಂತ, ನಿಮ್ಮನ್ನ ದಾರಿ ತಪ್ಪಿಸುವಂತ ವ್ಯವಸ್ಥೆಗಳಿಂದ ನಡೀತು. ಇವತ್ತು ಅವ್ರಿಗೂ ಕೂಡ ಅರ್ಥ ಆಗಿದೆ, ಅವ್ರಿಗಿಂತ ಮುಂಚೆ ನಿಮ್ಗೆ ಅರ್ಥ ಆಗಿದೆ, ನಿಮ್ಗೆ ಅರ್ಥ ಆಗಿದೆ, ಅವ್ರಿಗೆ ಅರ್ಥ ಆಗಿ ಸುಮ್ಮನಾಗ್ಬಿಟ್ಟಿದೆ. ಈಗ ಅರ್ಥ ಆಯ್ತಲ್ಲ? 105 ವರ್ಷಗಳ ಸಂಘಟನೆ. ನಾನಾಗ್ಲೇ ಷಡಾಕ್ಷರಿ ಕಟ್ಟಿರೋ ಸಂಘ ಅಲ್ಲ ಇದು. ಇದಕ್ಕೆ ಅನೇಕ ಹೋರಾಟಗಳು ನಡೆದಿದೆ, ಅನೇಕ ಜನ ತ್ಯಾಗ ಮಾಡಿದ್ದಾರೆ, ಬದುಕನ್ನು ಅರ್ಪಣೆ ಮಾಡಿದ್ದಾರೆ. ಈ ಸಂಘಟನೆಗೆ ಇತಿಹಾಸ ಇದೆ. ಯಾವ್ದೋ ರಸ್ತೆ ಕೂತ್ಕೊಳ್ಳೋರು ಯಾರು ಮಾತನ್ನು ಕೇಳುವಂತ ಅನಿವಾರ್ಯತೆ ಇಲ್ಲ. ವಿಶ್ವಾಸ ಇಡಿ. NPS OPS ಆಗಬೇಕು. ರಿಪೋರ್ಟ್ ರೆಡಿಯಾಗಿದೆ, ಚರ್ಚೆ ನಡೀತಾ ಇದೆ. ಆದಷ್ಟು ಬೇಗ ಕೊಡಿಸ್ತೇವೆ. ಸರ್ಕಾರ ತೀರ್ಮಾನ ಮಾಡುತ್ತೆ, ಕ್ಯಾಬಿನೆಟ್ ಇಡುತ್ತೆ. 100ಕ್ಕೆ 100 NPS ಅನ್ನು ಅಬಾಲಿಷ್ ಮಾಡಿ OPS ತರುವಂತ ಕೆಲಸವನ್ನು 100 ಮಾಡ್ತೇವೆ. ಪ್ರಶ್ನೆ ಇಲ್ಲ. ಹಾಗಾಗಿ ಯಾರು ಆತಂಕಗೊಳ್ಳಬೇಡಿ. ಹಾಗಾಗಿ ನೀವು ಹುಡುಗರಿಲ್ಲ, ಅರ್ಥ ಮಾಡ್ಕೊಳ್ಳಿ. ಪೇ ಕಮಿಷನ್ NPS ಸುಮ್ಮನೆ ಎಲ್ಲದೂ ಗೊತ್ತಿದೆ ನಮಗೆ. ಆಗ್ಲಿಲ್ಲ ಯಾವಾಗ ಏನ್ ಮಾಡ್ಬೇಕು ಮಾಡ್ತಾರೆ, ಗುರಿ ಮುಟ್ತಾರೆ.